ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, CHGK ಚಾನಲ್ಗೆ ಸ್ವಾಗತ. ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಯಾವ ಕ್ರೀಡೆಯನ್ನು ದಿ ಬ್ಯೂಟಿಫುಲ್ ಗೇಮ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಸಾಕರ್, ಆಪ್ಷನ್ ಬಿ ಬಾಸ್ಕೆಟ್ಬಾಲ್, ಆಪ್ಷನ್ ಸಿ ಟೆನ್ನಿಸ್, ಆಪ್ಷನ್ ಡಿ ಕ್ರಿಕೆಟ್. ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸಾಕರ್. ಸಾಕರ್ ಕ್ರೀಡೆಯನ್ನು ದಿ ಬ್ಯೂಟಿಫುಲ್ ಗೇಮ್ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 2. ವಿಶ್ವದ ಅತಿದೊಡ್ಡ ದ್ವೀಪ ಯಾವುದು? ಆಪ್ಷನ್ ಎ ಬೋರ್ನಿಯೋ, ಆಪ್ಷನ್ ಬಿ ಗ್ರೀನ್ಲ್ಯಾಂಡ್, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ನೇಚರ್ಲ್ಯಾಂಡ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರೀನ್ಲ್ಯಾಂಡ್. ಗ್ರೀನ್ಲ್ಯಾಂಡ್ ದ್ವೀಪವು ವಿಶ್ವದ ಅತಿದೊಡ್ಡ ದ್ವೀಪವಾಗಿದೆ. ಪ್ರಶ್ನೆ ಸಂಖ್ಯೆ 3. ಟೈಟಾನಿಕ್ ಯಾವ ವರ್ಷದಲ್ಲಿ ಮುಳುಗಿತು? ಆಪ್ಷನ್ ಎ 1889, ಆಪ್ಷನ್ ಬಿ 1920, ಆಪ್ಷನ್ ಸಿ 1906, ಆಪ್ಷನ್ ಡಿ 1912. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ 1912. ಟೈಟಾನಿಕ್ ಎಂಬ ದೈತ್ಯ ಹಡಗು 1912ರಂದು ಮುಳುಗಿತ್ತು. ಪ್ರಶ್ನೆ ಸಂಖ್ಯೆ 4. ರಸಾಯನಶಾಸ್ತ್ರದಲ್ಲಿ pH ಅಂದರೆ ಏನು? ಆಪ್ಷನ್ ಎ ಶಕ್ತಿಯುತ ಹೈಡ್ರೋಜನ್, ಆಪ್ಷನ್ ಬಿ ಸಂಭಾವ್ಯ ಹೈಡ್ರೋಜನ್, ಆಪ್ಷನ್ ಸಿ ಶುದ್ಧ ಹೈಡ್ರೋಜನ್, ಆಪ್ಷನ್ ಡಿ ಭಾಗಶಃ ಹೈಡ್ರೋಜನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಶಕ್ತಿಯುತ ಹೈಡ್ರೋಜನ್. ರಸಾಯನಶಾಸ್ತ್ರದಲ್ಲಿ pH ಅಂದರೆ ಶಕ್ತಿಯುತ ಹೈಡ್ರೋಜನ್ ಎಂದು ಅರ್ಥ. ಪ್ರಶ್ನೆ ಸಂಖ್ಯೆ 5. ವಿಶ್ವದ ಅತಿ ಎತ್ತರದ ಜಲಪಾತದ ಹೆಸರು ಏನು? ಆಪ್ಷನ್ ಎ ವಿಕ್ಟೋರಿಯಾ ಜಲಪಾತ, ಆಪ್ಷನ್ ಬಿ ನಯಾಗ್ರಾ ಜಲಪಾತ, ಆಪ್ಷನ್ ಸಿ ಚಾರ್ಲಿ ಜಲಪಾತ, ಆಪ್ಷನ್ ಡಿ ಏಂಜಲ್ ಜಲಪಾತ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಏಂಜಲ್ ಜಲಪಾತ. ವಿಶ್ವದ ಅತಿ ಎತ್ತರದ ಜಲಪಾತದ ಹೆಸರು ಏಂಜಲ್ ಜಲಪಾತವಾಗಿದೆ. ಪ್ರಶ್ನೆ ಸಂಖ್ಯೆ 6. ವಿಶ್ವಸಂಸ್ಥೆಯನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಎ 1945ರಂದು, ಆಪ್ಷನ್ ಬಿ 1965ರಂದು, ಆಪ್ಷನ್ ಸಿ 1955ರಂದು, ಆಪ್ಷನ್ ಡಿ 1975ರಂದು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ 1945. ವಿಶ್ವಸಂಸ್ಥೆಯು 1945ರಂದು ಸ್ಥಾಪಿಸಲಾಯಿತು. ಪ್ರಶ್ನೆ ಸಂಖ್ಯೆ 7. ಜಾಗತಿಕ ತಾಪಮಾನ ಏರಿಕೆಗೆ ಯಾವ ಅನಿಲ ಹೆಚ್ಚು ಕಾರಣವಾಗಿದೆ? ಆಪ್ಷನ್ ಎ ಮಿಥೇನ್ CH4, ಆಪ್ಷನ್ ಬಿ ನೈಟ್ರಸ್ ಆಕ್ಸೈಡ್ N2O, ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್ CO, ಆಪ್ಷನ್ ಡಿ ಕಾರ್ಬನ್ ಟ್ರೈಆಕ್ಸೈಡ್ CO3. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್ CO. ಜಾಗತಿಕ ತಾಪಮಾನ ಏರಿಕೆಗೆ ಕಾರ್ಬನ್ ಡೈಆಕ್ಸೈಡ್ CO ಆಗಿದೆ. ಪ್ರಶ್ನೆ ಸಂಖ್ಯೆ 8. ತ್ರಿಕೋನದಲ್ಲಿ ಕೋನಗಳ ಮೊತ್ತ ಎಷ್ಟು? ಆಪ್ಷನ್ ಎ 90 ಡಿಗ್ರಿ, ಆಪ್ಷನ್ ಬಿ 360 ಡಿಗ್ರಿ, ಆಪ್ಷನ್ ಸಿ 270 ಡಿಗ್ರಿ, ಆಪ್ಷನ್ ಡಿ 180 ಡಿಗ್ರಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ 180 ಡಿಗ್ರಿ. ತ್ರಿಕೋನದಲ್ಲಿ ಕೋನಗಳ ಮೊತ್ತ 180 ಡಿಗ್ರಿ ಆಗಿದೆ. ಪ್ರಶ್ನೆ ಸಂಖ್ಯೆ 9. ಬ್ರೆಜಿಲ್ನ ರಾಜಧಾನಿ ಯಾವುದು? ಆಪ್ಷನ್ ಎ ಬ್ರೆಜಿಲ್, ಆಪ್ಷನ್ ಬಿ ಬ್ರೆಸಿಲಿಯಾ, ಆಪ್ಷನ್ ಸಿ ರಿಯೋ ಡಿ ಜನೈರೋ, ಆಪ್ಷನ್ ಡಿ ಸಾವೋ ಪಾಲೋ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರೆಸಿಲಿಯಾ. ಬ್ರೆಜಿಲ್ನ ರಾಜಧಾನಿ ಬ್ರೆಸಿಲಿಯಾ ಆಗಿದೆ. ಪ್ರಶ್ನೆ ಸಂಖ್ಯೆ 10. ಯಾವ ಪಕ್ಷಿಯು ಹೆಚ್ಚಾಗಿ
ಶಿಶುಗಳನ್ನು ಹೆರುತ್ತದೆ? ಆಪ್ಷನ್ ಎ ಕೊಕ್ಕರೆ, ಆಪ್ಷನ್ ಬಿ ಗೂಬೆ, ಆಪ್ಷನ್ ಸಿ ಹದ್ದು, ಆಪ್ಷನ್ ಡಿ ಪೆಂಗ್ವಿನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕೊಕ್ಕರೆ. ಕೊಕ್ಕರೆಯು ಅತಿ ಹೆಚ್ಚು ಶಿಶುಗಳನ್ನು ಹೆರುತ್ತದೆ. ಪ್ರಶ್ನೆ ಸಂಖ್ಯೆ 11. ಆಕಾಶ ಬುಟ್ಟಿಗಳು ಸಾಮಾನ್ಯವಾಗಿ ತೇಲುವಂತೆ ಮಾಡಲು ಯಾವ ರೀತಿಯ ಅನಿಲವನ್ನು ಹೊಂದಿರುತ್ತವೆ? ಆಪ್ಷನ್ ಎ ಆಮ್ಲಜನಕ, ಆಪ್ಷನ್ ಬಿ ಸಾರಜನಕ, ಆಪ್ಷನ್ ಸಿ ಕ್ಯಾಲ್ಸಿಯಂ, ಆಪ್ಷನ್ ಡಿ ಹೀಲಿಯಂ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಹೀಲಿಯಂ. ಆಕಾಶ ಬುಟ್ಟಿಗಳು ಸಾಮಾನ್ಯವಾಗಿ ತೇಲುವಂತೆ ಮಾಡಲು ಹೀಲಿಯಂ ಅನಿಲವನ್ನು ಬಳಸಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 12. ಒಲಿಂಪಿಕ್ ಧ್ವಜದಲ್ಲಿ ಎಷ್ಟು ವಲಯಗಳಿವೆ? ಆಪ್ಷನ್ ಎ 6, ಆಪ್ಷನ್ ಬಿ 5, ಆಪ್ಷನ್ ಸಿ 4, ಆಪ್ಷನ್ ಡಿ 9. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ 5. ಒಲಿಂಪಿಕ್ ಧ್ವಜದಲ್ಲಿ 5 ವಲಯಗಳಿವೆ. ಪ್ರಶ್ನೆ ಸಂಖ್ಯೆ 13. ಪ್ರಮಾಣಿತ ಗಿಟಾರ್ ಎಷ್ಟು ತಂತಿಗಳನ್ನು ಹೊಂದಿದೆ? ಆಪ್ಷನ್ ಎ 6, ಆಪ್ಷನ್ ಬಿ 5, ಆಪ್ಷನ್ ಸಿ 7, ಆಪ್ಷನ್ ಡಿ 9. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ 6. ಪ್ರಮಾಣಿತ ಗಿಟಾರ್ನಲ್ಲಿ 6 ತಂತಿಗಳು ಇರುತ್ತವೆ. ಪ್ರಶ್ನೆ ಸಂಖ್ಯೆ 14. ಟೈಗರ್ ವುಡ್ಸ್ ಯಾವ ವಿಭಾಗದಲ್ಲಿ ಸ್ಟಾರ್ ಅಥ್ಲೀಟ್ ಆಗಿದ್ದಾರೆ? ಆಪ್ಷನ್ ಎ ಗಾಲ್ಫ್ಗೆ, ಆಪ್ಷನ್ ಬಿ ಟೇಬಲ್ ಟೆನ್ನಿಸ್, ಆಪ್ಷನ್ ಸಿ ಬಾಸ್ಕೆಟ್ಬಾಲ್, ಆಪ್ಷನ್ ಡಿ ಲಾನ್ ಟೆನ್ನಿಸ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಗಾಲ್ಫ್. ಟೈಗರ್ ವುಡ್ಸ್ ಅವರು ಗಾಲ್ಫ್ನಲ್ಲಿ ಸ್ಟಾರ್ ಅಥ್ಲೀಟ್ ಆಗಿದ್ದಾರೆ. ಪ್ರಶ್ನೆ ಸಂಖ್ಯೆ 15. ಭೂ ವಿಸ್ತೀರ್ಣದಲ್ಲಿ ವಿಶ್ವದ ಅತಿದೊಡ್ಡ ದೇಶ ಯಾವುದು? ಆಪ್ಷನ್ ಎ ಅಮೇರಿಕಾ, ಆಪ್ಷನ್ ಬಿ ಕೆನಡಾ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ರಷ್ಯಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ರಷ್ಯಾ. ಭೂ ವಿಸ್ತೀರ್ಣದಲ್ಲಿ ವಿಶ್ವದ ಅತಿದೊಡ್ಡ ದೇಶ ರಷ್ಯಾ ಆಗಿದೆ. ಪ್ರಶ್ನೆ ಸಂಖ್ಯೆ 16. ಇತಿಹಾಸದಲ್ಲಿ ಅಭಿವೃದ್ಧಿಪಡಿಸಿದ ಮೊದಲ ಯಶಸ್ವಿ ಲಸಿಕೆ ಯಾವುದು? ಆಪ್ಷನ್ ಎ ಮಲೇರಿಯಾಕ್ಕೆ, ಆಪ್ಷನ್ ಬಿ ಪೋಲಿಯೋಗೆ, ಆಪ್ಷನ್ ಸಿ ದಡಾರಕ್ಕೆ, ಆಪ್ಷನ್ ಡಿ ಸಿಡುಬಿಗೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಡುಬು. ಇತಿಹಾಸದಲ್ಲಿ ಅಭಿವೃದ್ಧಿಪಡಿಸಿದ ಮೊದಲ ಯಶಸ್ವಿ ಲಸಿಕೆ ಸಿಡುಬು ಆಗಿದೆ.